ಸದ್ಯ ನ್ಯಾಯಾಧೀಶರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನ ಬರೆಸುತ್ತಿದ್ದಾರೆ. ಇಷ್ಟೊತ್ತು ಆದಂಥ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಕೋರ್ಟ್ನಲ್ಲಿ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಏನೇನು ವಾದವನ್ನ ಮಾಡಿದ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್, ಅದಕ್ಕೆ ದರ್ಶನ್ ಪರ ವಕೀಲರ ಪ್ರತಿವಾದ ಏನಾಗಿತ್ತು ಅನ್ನುವಂಥದ್ದನ್ನ ಗಮನಿಸಿದ್ರಿ. ತನಿಖಾಧಿಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಕಸ್ಟಡಿಗೆ ನೀಡಬೇಕು, 14 ದಿನಗಳ ಕಾಲ ಆರೋಪಿಗಳನ್ನ ಕಸ್ಟಡಿಗೆ ನೀಡಬೇಕು ಅನ್ನುವಂಥ ಮನವಿಯನ್ನ ಮಾಡಿದ್ರು. ಯಾವ ಕಾರಣಕ್ಕಾಗಿ ಅಂತಂದ್ರೆ ಆರೋಪಿಗಳ ಸಾಕ್ಷಿಯನ್ನ ಕಲೆ ಹಾಕಬೇಕಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಂದ ಸಾಕ್ಷಿಯನ್ನ ಕಲೆ ಹಾಕುವಂತಹ ಕೆಲಸ ಆಗಬೇಕು. ಯಾಕಂದ್ರೆ ಕೊಲೆ ಮಾಡಿ ಸಾಕ್ಷಿ ನಾಶದ ಯತ್ನವನ್ನ ಮಾಡಿರೋದು ಕಂಡು ಬಂದಿದೆ. ಜೊತೆಗೆ ಕೃತ್ಯಕ್ಕೆ ಬಳಸಿದಂತಹ ವಾಹನದ ರಿಕವರಿ ಆಗಬೇಕಾಗಿದೆ. ಆರೋಪಿಗಳ ಬಳಿ ಇರುವಂತಹ ಮೊಬೈಲ್ನ ಸೀಸ್ ಮಾಡೋದು ಬಾಕಿ ಇದೆ. ಹಾಗಾಗಿ 13 ಜನ ಆರೋಪಿಗಳು ಏನಿದ್ದಾರೆ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ A1 ಪವಿತ್ರ ಗೌಡ, A2 ನಟ ದರ್ಶನ್ ಸೇರಿದಂತೆ 13 ಆರೋಪಿಗಳು ಏನಿದ್ದಾರೆ ಅವರ ಮೊಬೈಲ್ನ ಸೀಸ್ ಮಾಡೋದು ಬಾಕಿ ಇದೆ. ಹಾಗಾಗಿ 14 ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅನ್ನುವಂತಹ ವಾದವನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ಕೊಳ್ತಾರೆ. ಅಂದ್ರೆ ಪೊಲೀಸರ ಪರ ವಕೀಲರಾಗಿರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಾರೆ. ಒಟ್ಟು 17 ಆರೋಪಿಗಳು ಪ್ರಕರಣದಲ್ಲಿ ರೈಟ್ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 13 ಜನ ಆರೋಪಿಗಳೆಲ್ಲ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರುವಂತಹ ಮತ್ತೊಂದು ಮಹತ್ವದ ಅಪ್ಡೇಟ್. ಕೇವಲ 13 ಆರೋಪಿಗಳೆಲ್ಲ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಒಟ್ಟು 17 ಜನ ಕೊಲೆ ಆರೋಪಿಗಳು ಭಾಗಿಯಾಗಿದ್ದಾರೆ. ಈಗ ಕ್ಲಾರಿಟಿ ಸಿಗ್ತಾ ಇದೆ ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ. ನಾವಾಗ್ಲೇ ಹೇಳಿದ್ವಿ, ಪ್ರಕರಣದಲ್ಲಿ A1 ಆರೋಪಿಯನ್ನಾಗಿ ಪೊಲೀಸರು ಮಾಡಿರೋದು ಪವಿತ್ರ ಗೌಡ ಅವರನ್ನ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿದ್ದಾರೆ. A2 ಆಗಿರುವಂಥದ್ದು ನಟ ದರ್ಶನ್. ಇವರನ್ನ ಹೊರತುಪಡಿಸಿದಂತೆ ಇನ್ನೂ 15 ಜನ ಆರೋಪಿಗಳಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ 17 ಜನ ಆರೋಪಿಗಳು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರೋದು. 17 ಜನರನ್ನ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಸ್ಟಡಿಗೆ ನೀಡಿ ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಆರೋಪಿಗಳ ಹಲ್ಲೆಗೆ ಬಳಸಿದಂತಹ ವೆಪನ್ನ ಸೀಸ್ ಮಾಡಬೇಕಾಗಿದೆ. ಸೆಲೆಬ್ರಿಟೀಸ್ ಇದ್ದಾರೆ, ಬಂದೋಬಸ್ತ್ ಬೇಕು, ತುಂಬಾ ವಸ್ತುಗಳನ್ನ ಅಂದ್ರೆ ಕೊಲೆ ಮಾಡೋದಕ್ಕೆ ಬಳಸಿದಂಥ, ಹಲ್ಲೆ ಮಾಡೋದಕ್ಕೆ ಬಳಸಿದಂಥ ಹಲವು ವಸ್ತುಗಳನ್ನ ರಿಕವರಿ ಮಾಡಬೇಕಿದೆ ಅಂತ ಹೇಳಿ ಪೊಲೀಸರ ಪರ ತನಿಖಾಧಿಕಾರಿ ತಾವು ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಮೆನ್ಷನ್ ಮಾಡ್ತಾರೆ. ಆದರೆ ತನಿಖಾಧಿಕಾರಿಯ ಸಬ್ಮಿಷನ್ಗೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ತನಿಖಾಧಿಕಾರಿ ಹೇಳಿಕೆಗೆ ಎಲ್ಲ ಆರೋಪಿಗಳ ಪರ ವಕೀಲರು ಆಕ್ಷೇಪವನ್ನ ಸಲ್ಲಿಕೆ ಮಾಡ್ತಾರೆ. ಜೊತೆಗೆ ನಟ ದರ್ಶನ್ ಈ ಕೇಸ್ನಲ್ಲಿ ಭಾಗಿಯಾಗಿಲ್ಲ. ಹಾಗಿದ್ದಾಗ ಕಸ್ಟಡಿಗೆ ಯಾಕೆ ಕೇಳ್ತಿದ್ದಾರೆ? ಬೇರೆಯವರು ಮಾಡಿರಬಹುದು, ಆದ್ರೆ ದರ್ಶನ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನಟ ದರ್ಶನ್ ಪರ ವಕೀಲ ಅನಿಲ್ ವಾದವನ್ನ ಮಂಡನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ವಿಚಾರವನ್ನ ದರ್ಶನ್ ಪರ ವಕೀಲರಾಗಿರುವಂತಹ ಅನಿಲ್ ಮೆನ್ಷನ್ ಮಾಡ್ತಾರೆ. ಅದೇನು ಅಂತಂದ್ರೆ ಇದು ರಾಜಕೀಯ ದುರುದ್ದೇಶದ ಕೇಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಆಗಿರುವಂಥದ್ದು ಕೊಲೆಯಾಗಿರುವಂತಹ ವ್ಯಕ್ತಿ ರೇಣುಕಾ ಸ್ವಾಮಿ, ಯಾವುದೇ ರಾಜಕೀಯಕ್ಕೂ ಸಂಬಂಧ ಪಡೆದಂತಹ ವ್ಯಕ್ತಿ. ಚಿತ್ರದುರ್ಗದ VRS ಬಡಾವಣೆಯಲ್ಲಿ ತನ್ನ ತಂದೆ ತಾಯಿ, ತನ್ನ 5 ತಿಂಗಳ ಗರ್ಭಿಣಿ ಪತ್ನಿಯ ಜೊತೆ ಜೀವನ ಮಾಡ್ತಾ ಇದ್ದಂತಹ ವ್ಯಕ್ತಿ ಯಾವುದೋ ಒಂದು ಪೋಸ್ಟ್ಗೆ ಕಾಮೆಂಟ್ ಹಾಕ್ತಾನೆ ಅಥವಾ ಏನೋ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾನೆ ಅನ್ನುವಂಥ ಆರೋಪ. ಅದಾದ ನಂತರ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಕಿಡ್ನಾಪ್ ಮಾಡಿ ಶೆಡ್ನಲ್ಲಿ ಇರಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆ ನಂತರ ಕೊಲೆ ಮಾಡಿ ಅದೆಲ್ಲೋ ಸುಮ್ನಹಳ್ಳಿಯ ರಾಜಕಾಲುವೆ ಬಳಿ ಎಸೆದು ಹೋಗ್ತಾರೆ. ಆತ ಸತ್ತಿರುವಂಥದ್ದು ರೇಣುಕಾ ಸ್ವಾಮಿ ಅಂತ ಹೇಳಿ ಶವ ಸಿಕ್ಕಂತಹ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ಅದಾದ ಬಳಿಕ ಗುರುತು ಪತ್ತೆ ಹಚ್ಚಿದಂತಹ ನಂತರದಲ್ಲಿ ಅದು ರೇಣುಕಾ ಸ್ವಾಮಿ ಅಂತ ಹೇಳಿ ಗೊತ್ತಾಗೋದು. ಅದಾದಂತಹ ನಂತರದಲ್ಲಿ 3 ಜನ ನಿನ್ನೆ ಹೋಗಿ ಸ್ಟೇಷನ್ ನಲ್ಲಿ ಸರೆಂಡರ್ ಆಗ್ತಾರೆ. ಹಣಕಾಸಿನ ವಿಚಾರಕ್ಕೆ ನಾವೇ ಕೊಲೆ ಮಾಡಿದ್ವಿ ಅಂತ ಹೇಳಿ, ಅಂದ್ರೆ ಇಡೀ ಪ್ರಕರಣವನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನ, ಆ ಪ್ರೀ ಪ್ಲಾನ್ಡ್ ಷಡ್ಯಂತ್ರ ಇದೆಯಲ್ಲ, ಸಂಚಿದೆಯಲ್ಲ, ಆ ಸಂಚಿನ ಭಾಗವಾಗಿ 3 ಜನ ಹೋಗಿ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಬಹುಶಃ
ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಅವರನ್ನ ಬಚಾವ್ ಮಾಡೋದಕ್ಕೆ ಈ ರೀತಿಯಾದಂತಹ ಪ್ಲಾನಿಂಗ್ ಅನ್ನ ಮಾಡಲಾಗಿತ್ತು. ಆದರೆ ಪೊಲೀಸರ ವಿಚಾರಣೆಯಲ್ಲಿ ಹಾಗೆ ಶರಣಾದಂತಹ 3 ಜನ ತೀವ್ರ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಹೆಸರನ್ನ ಬಾಯ್ಬಿಡ್ತಾರೆ. ಅದಾದ ಬಳಿಕ ಪೊಲೀಸರು ಟವರ್ ಲೊಕೇಶನ್ ಜೊತೆಗೆ ಸಿಸಿಟಿವಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಪಾತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಆಗುತ್ತೆ. ಪ್ರೈಮಾ ಫೇಸಿ ಸಿಗುತ್ತೆ ಅವರಿಗೆ, ಅಂದ್ರೆ ಪ್ರಾಥಮಿಕ ಸಾಕ್ಷಿಗಳು ಲಭ್ಯವಾಗ್ತಾ ಹೋಗುತ್ತೆ. ಅದಾದಂತಹ ನಂತರದಲ್ಲಿ ನಟ ದರ್ಶನ್ ಅವರನ್ನ ಇವತ್ತು ಬೆಳಗ್ಗೆ ಅರೆಸ್ಟ್ ಮಾಡಿದ್ದು. ಈಗ ಎಲ್ಲ ಆರೋಪಿಗಳನ್ನ 17 ಮಂದಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿರೋದು. ಅಷ್ಟೂ ಜನರನ್ನ ನ್ಯಾಯಾಧೀಶರ ಮುಂದೆ ಕೋರ್ಟ್ನಲ್ಲಿ ಹಾಜರುಪಡಿಸಲಾಗಿದೆ. ಸದ್ಯ ಕಸ್ಟಡಿಗೆ ಎಷ್ಟು ದಿನಗಳ ಕಾಲ ನೀಡ್ತಾರೆ, ಕಸ್ಟಡಿಗೆ ನೀಡ್ತಾರಾ ಅಥವಾ ಪೊಲೀಸರ ಕಸ್ಟಡಿಗೆ ವಹಿಸಲಾಗುತ್ತಾ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಅನ್ನುವಂಥದ್ದಕ್ಕೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಯಾಕಂದ್ರೆ ನ್ಯಾಯಾಧೀಶರು ಈಗ ಆದೇಶವನ್ನ ಬರೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿ ವಾದ ಪ್ರತಿವಾದ ಆಯಿತು ಅನ್ನುವಂಥದ್ದನ್ನ ಗಮನಿಸಿದ್ರಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ 14 ದಿನಗಳ ಕಾಲ ಆರೋಪಿಗಳನ್ನ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಆರೋಪಿಗಳಿಂದ ಸಾಕ್ಷಿಗಳನ್ನ ಕಲೆ ಹಾಕುವಂಥದ್ದು ಬಾಕಿ ಇದೆ. ಕೃತ್ಯಕ್ಕೆ ಬಳಸಿದಂಥ ಆ ವೆಹಿಕಲ್ಗಳಿದ್ದಾವಲ್ಲ, ನೀವು ಸಿಸಿಟಿವಿ ಫೂಟೇಜ್ ನಲ್ಲೂ ಗಮನಿಸಿದ್ರಿ. ವೆಹಿಕಲ್ಗಳ ಮೂವ್ಮೆಂಟ್, ಶವ ಸಾಗಿಸೋಕೆ ಬಳಸಿದಂತಹ ವೆಹಿಕಲ್ ಎಲ್ಲವನ್ನೂ ಕೂಡ ಸೀಸ್ ಮಾಡಬೇಕಲ್ಲ. ಪ್ರಕರಣದಲ್ಲಿ ಅವೆಲ್ಲವೂ ಕೂಡ ಸಾಕ್ಷಿಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಅವುಗಳನ್ನ ಸೀಸ್ ಮಾಡಬೇಕಾಗಿರೋದ್ರಿಂದ, ಜೊತೆಗೆ ಆರೋಪಿಗಳು ಆಲ್ರೆಡಿ ಸಾಕ್ಷಿ ನಾಶದ ಯತ್ನವನ್ನ ಮಾಡಿರೋದ್ರಿಂದ ಆರೋಪಿಗಳನ್ನ 14 ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು, ಅವರನ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸೋದು ಬಾಕಿ ಇದೆ ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು 14 ದಿನಗಳ ಕಸ್ಟಡಿಗೆ ನೀಡುವಂತಹ ಅವಶ್ಯಕತೆ ಏನಿದೆ, ಆಲ್ರೆಡಿ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಫೋನ್ಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಭಾಗಿ ಆಗಿಲ್ಲ, ಅವರಿಗೂ ಇವರಿಗೂ ಏನೂ ಸಂಬಂಧ ಇಲ್ಲ, ಬೇರೆಯವರು ಭಾಗಿಯಾಗಿರಬಹುದು, ಬೇರೆಯವರು ಈ ಕೃತ್ಯವನ್ನ ಮಾಡಿರಬಹುದು, ಅವ್ರಿಗೂ ಜೊತೆಗೆ ದರ್ಶನ್ ಅವ್ರಿಗೂ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂಬಂಧ ಇಲ್ಲ, ಜೊತೆಗೆ ಇದು ರಾಜಕೀಯ ದುರುದ್ದೇಶದಿಂದ ಹಾಕಿರುವಂತಹ ಕೇಸ್, ಹಾಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ ಪೊಲೀಸ್ ಕಸ್ಟಡಿಗೆ ನೀಡಬಾರದು ಅಂತ ಹೇಳಿ ನಟ ದರ್ಶನ್ ಪರ ವಕೀಲರಾಗಿರುವಂತಹ ಅನಿಲ್ ಅವರು ತಮ್ಮ ಪ್ರತಿವಾದವನ್ನ ಸಲ್ಲಿಕೆ ಮಾಡ್ತಾರೆ. ಈಗ ನ್ಯಾಯಾಧೀಶರು ಆದೇಶವನ್ನ ಬರೆಸ್ತಿದ್ದಾರೆ. ಆ ಆದೇಶ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಸದ್ಯ ಮನೆ ಮಾಡಿದೆ. ಏನು ತೀರ್ಮಾನವನ್ನ ಕೊಡಬಹುದು, ಏನು ಆದೇಶವನ್ನ ಕೊಡಬಹುದು? 14 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು. ಹಾಗಾದ್ರೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗುತ್ತೆ ನಟ ದರ್ಶನ್ ಅವರನ್ನ, ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರಾ ನ್ಯಾಯಾಧೀಶರು? ಈ ಕುತೂಹಲ ಖಂಡಿತವಾಗಿಯೂ ಇದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳ ಹಿಂದೆ ನ್ಯಾಯಾಧೀಶರು ರುಟೀನ್ ಪ್ರೋಸೆಸ್ ಪ್ರಶ್ನೆಯನ್ನ ಕೇಳ್ತಾರೆ. ಮೊದಲಿಗೆ ದರ್ಶನ್ ಅವರಿಗೆ ಜಡ್ಜ್ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿದ್ರಾ ಅಂತ ಹೇಳಿ, ನಿಮ್ಮ ತಂದೆಯ ಹೆಸರೇನು ಅಂತ ಕೇಳ್ತಾರೆ, ಎಲ್ಲಿಂದ ಅರೆಸ್ಟ್ ಮಾಡಿದ್ದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅದೆಲ್ಲದಕ್ಕೂ ಕೂಡ ನಟ ದರ್ಶನ್ ಅವರು ಉತ್ತರವನ್ನ ನೀಡ್ತಾರೆ. ಅದರ ಜೊತೆಗೆ ನಿಮ್ಮ ಮನೆಯವರಿಗೆ ಮಾಹಿತಿ ಇದೆಯಾ ಅಂತ ಹೇಳಿ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ. ಹೌದು ಸ್ವಾಮಿ, ಮನೆಯವರಿಗೆ ಮಾಹಿತಿ ಇದೆ ಅನ್ನುವಂಥ ಉತ್ತರವನ್ನ ನಟ ದರ್ಶನ್ ಅವರು ಕೊಡ್ತಾರೆ. ಅದಾದ ನಂತರ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡಿದ್ದು ಈ ಪ್ರಕರಣದ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡಗೆ ಮಹಿಳೆಯಾಗಿರೋದ್ರಿಂದ ತೊಂದರೆ ಆಯ್ತಾ ಅನ್ನುವಂಥ ಪ್ರಶ್ನೆಯನ್ನ ನ್ಯಾಯಾಧೀಶರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ ಅನ್ನುವಂಥ ಉತ್ತರ ಪವಿತ್ರ ಗೌಡ ಅವರಿಂದ ಬರುತ್ತೆ. ಜೊತೆಗೆ ಎಲ್ಲಿಂದ ಅರೆಸ್ಟ್ ಮಾಡಿದ್ರು ನಿಮ್ಮನ್ನ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ, ಆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಬಂದಂತಹ ಸಂದರ್ಭದಲ್ಲಿ ನನ್ನನ್ನ ಅರೆಸ್ಟ್ ಮಾಡಿದ್ರು ಅನ್ನುವಂಥ ಉತ್ತರವನ್ನ ಪವಿತ್ರ ಅವರು ಕೊಡ್ತಾರೆ. ಉಳಿದ ಎಲ್ಲರಿಗೂ ಕೂಡ ಇದೇ ರೀತಿ, ಅಂದ್ರೆ ಎಲ್ಲ ಆರೋಪಿಗಳಿಗೂ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಆ ನಂತರದಲ್ಲಿ ಎಲ್ಲರನ್ನ 14 ದಿನಗಳ ಕಸ್ಟಡಿಗೆ ಕೇಳ್ತಾರೆ ಪೊಲೀಸರು. ಆ ಸಂದರ್ಭದಲ್ಲಿ 14 ದಿನ ಬೇಕಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ಈ ವೇಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲ, ಆರೋಪಿಗಳಿಂದ ಸಾಕ್ಷಿಯನ್ನ ಕಲೆ ಹಾಕಬೇಕು, ಕೊಲೆ ಪ್ರಕರಣ ಇದು, ಬಹಳ ಗಂಭೀರವಾದಂತಹ ಪ್ರಕರಣ, ಹಾಗಾಗಿ ಆರೋಪಿಗಳಿಂದ ಸಾಕ್ಷಿಯನ್ನ ಕಲೆ ಹಾಕಬೇಕಾಗಿದೆ. ಜೊತೆಗೆ ಆರೋಪಿಗಳು ಕೊಲೆ ಮಾಡಿದಂತಹ ನಂತರದಲ್ಲಿ ಸಾಕ್ಷಿ ನಾಶದ ಯತ್ನವನ್ನ ಮಾಡಿದ್ದಾರೆ.
ಆರೋಪಿಗಳಿಂದ ಅವರು ಕೊಲೆಯ ಸಂದರ್ಭದಲ್ಲಿ ಶವವನ್ನ ಸಾಗಿಸೋಕೆ ಬಳಕೆ ಮಾಡಿದಂತಹ ಅಥವಾ ಕೃತ್ಯವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಬಳಕೆ ಮಾಡಿದಂತಹ ವಾಹನಗಳನ್ನ ರಿಕವರಿ ಮಾಡೋದು ಬಾಕಿ ಇದೆ. ಆರೋಪಿಗಳ ಮೊಬೈಲ್ ಸೀಸ್ ಮಾಡೋದು ಬಾಕಿ ಇದೆ. ಹಾಗಾಗಿ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಆರೋಪಿಯನ್ನ ನೀಡಬೇಕು, ಅಂದ್ರೆ ಪೊಲೀಸ್ ಕಸ್ಟಡಿಗೆ ಆರೋಪಿಗಳನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ ನ್ಯಾಯಾಧೀಶರ ಮುಂದೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡುವಂತಹ ದರ್ಶನ್ ಪರ ವಕೀಲರು, ಇಲ್ಲ, ಆರೋಪಿಗಳ ಮೊಬೈಲ್ ಆಲ್ರೆಡಿ ಸೀಸ್ ಆಗಿದೆ, 14 ದಿನಗಳ ಕಾಲ ಕಸ್ಟಡಿಗೆ ನೀಡುವಂತಹ ಅವಶ್ಯಕತೆ ಇಲ್ಲ. ಈ ಪ್ರಕರಣದ ಮೂಲಕ ದರ್ಶನ್ರ ತೇಜೋವಧಿ ಮಾಡಲಾಗ್ತಾ ಇದೆ. ಎಲ್ಲವೂ ರಿಕವರಿ ಮಾಡಿದ್ದಾರೆ ಆಲ್ರೆಡಿ ಪೊಲೀಸರು, ಕಸ್ಟಡಿಗೆ ನೀಡುವಂತಹ ಅವಶ್ಯಕತೆ ಇಲ್ಲ. ದಯವಿಟ್ಟು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಆರೋಪಿಯನ್ನ, ನನ್ನ ಕಕ್ಷಿದಾರರನ್ನ, ಅಂದ್ರೆ ದರ್ಶನ್ ಅವರನ್ನ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ. ಜೊತೆಗೆ ಇಲ್ಲಿ ಪೊಲೀಸರು ಸಿಡಿಯನ್ನ ನೀಡಿಲ್ಲ, ಅಂದ್ರೆ ಕೇಸ್ ಡೈರಿಯನ್ನ ನೀಡಿಲ್ಲ. ಹೀಗಿದ್ದಂತಹ ಸಂದರ್ಭದಲ್ಲಿ ಕಸ್ಟಡಿಗೆ ನೀಡೋದಕ್ಕೆ ಬರೋದಿಲ್ಲ. ಇದು ಸೆಲೆಬ್ರಿಟಿನ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡು ಹೈ ಡ್ರಾಮಾ ಮಾಡೋಕ್ ಹೊರಟಿದ್ದಾರೆ, ನಾಟಕ ಮಾಡೋಕ್ ಹೊರಟಿದ್ದಾರೆ, ಡ್ರಾಮಾ ಮಾಡೋಕ್ ಹೊರಟಿದ್ದಾರೆ. ಹಾಗಾಗಿ ಆರೋಪಿಯನ್ನ ಕಸ್ಟಡಿಗೆ ನೀಡುವಂತಹ ಅವಶ್ಯಕತೆ ಇಲ್ಲ. ಜೇಸಿಗೆ ನೀಡಿ ವಕೀಲರ ನಿತ್ಯ ಭೇಟಿಗೆ ಅವಕಾಶವನ್ನ ನೀಡಿ ಅಂತ ಹೇಳಿ ದರ್ಶನ್ ಪರ ವಕೀಲರಾದಂಥ ನಾರಾಯಣ ಸ್ವಾಮಿ ವಾದವನ್ನ ಮಂಡನೆ ಮಾಡ್ತಾರೆ. ಜೊತೆಗೆ ಪೊಲೀಸರು ಯಾವುದೇ ಕಾರಣಕ್ಕೂ ದರ್ಶನ್ ಅವರಿಗೆ ಕಿರುಕುಳವನ್ನ ನೀಡಬಾರದು, ವಕೀಲರ ನಿತ್ಯ ಭೇಟಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥ ನಿರ್ದೇಶನವನ್ನ ನೀವು ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಕೇವಲ ದರ್ಶನ್ ಪರ ವಕೀಲರು ಮಾತ್ರ ಅಲ್ಲ, ಎಲ್ಲ ಆರೋಪಿಗಳ ಪರ ವಕೀಲರು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಆ ನಂತರದಲ್ಲಿ ತನಿಖಾಧಿಕಾರಿ ತಮ್ಮ ವಾದವನ್ನ, ಈ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ತಮ್ಮ ವಾದವನ್ನ ಆರಂಭ ಮಾಡ್ತಾರೆ. ಆರೋಪಿಗಳು ಹಲ್ಲೆಗೆ ಬಳಕೆ ಮಾಡಿದಂಥ ವೆಪನ್ಗಳು, ಆಯುಧಗಳು, ಅದು ರಾಡ್ ಆಗಿರಬಹುದು ಅಥವಾ ಮರದ ತುಂಡು ಆಗಿರಬಹುದು, ಕಟ್ಟಿಗೆ ಆಗಿರಬಹುದು, ಅದನ್ನ ಸೀಸ್ ಮಾಡಬೇಕಾಗಿದೆ. ಸೆಲೆಬ್ರಿಟಿ ಯಾರಿದ್ದಾರೆ, ಸೆಲೆಬ್ರಿಟಿ ಇದ್ದಾರೆ, ಜೊತೆಗೆ ಅದಕ್ಕಾಗಿ ಬಂದೋಬಸ್ತ್ನ ಕೂಡ ನೀಡಬೇಕು. ಹಲವು ವಸ್ತುಗಳನ್ನ ನಾವು ರಿಕವರಿ ಮಾಡೋದು ಬಾಕಿ ಇದೆ ಅಂತ ಹೇಳಿ ತನಿಖಾಧಿಕಾರಿ ವಾದವನ್ನ ಮಂಡನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಐಒ ಅಂದ್ರೆ ತನಿಖಾಧಿಕಾರಿಯ ಸಬ್ಮಿಷನ್ಗೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ಸಲ್ಲಿಕೆ ಮಾಡ್ತಾರೆ. ತನಿಖಾಧಿಕಾರಿಗೆ ಸಬ್ಮಿಷನ್ ಪವರ್ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರತಿವಾದವನ್ನ ಮಾಡ್ತಾರೆ ಸರ್ಕಾರದ ಪರ ವಕೀಲರು, ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು, ದರ್ಶನ್ ಈ ಕೇಸ್ನಲ್ಲಿ ಭಾಗಿಯಾಗಿಲ್ಲ, ಹೀಗಿದ್ದಾಗ ಕಸ್ಟಡಿಗೆ ಯಾಕೆ ನೀಡಬೇಕು? ಬೇರೆಯವರು ಮಾಡಿರಬಹುದು, ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ, ಕೃತ್ಯ ನಡೆಸಿದಂಥವ್ರಿಗೂ ದರ್ಶನ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲ ಅನಿಲ್ ವಾದವನ್ನ ಮಾಡ್ತಾರೆ. ಜೊತೆಗೆ ಇದು ರಾಜಕೀಯ ದುರುದ್ದೇಶದ ಕೇಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ತಾವು ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಅನಿಲ್, ಕಸ್ಟಡಿಗೆ ನೀಡಬೇಡಿ ಸ್ವಾಮಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ, ಕಸ್ಟಡಿಗೆ ನೀಡಬೇಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾರೆ. ಸದ್ಯ ಆದೇಶವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಇದೇ ಸಂದರ್ಭದಲ್ಲಿ ಸಿಕ್ಕಂತ ಮತ್ತೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಇಡೀ ಪ್ರಕರಣದಲ್ಲಿ ಒಟ್ಟು ಆರೋಪಿಗಳ ಸಂಖ್ಯೆ 17. ಒಟ್ಟು 17 ಜನ ಆರೋಪಿಗಳನ್ನಾಗಿ ಮಾಡಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ನಟಿ ಪವಿತ್ರ ಗೌಡ, ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡ, ಇಡೀ ಪ್ರಕರಣದ ಸೂತ್ರಧಾರೆ ಪವಿತ್ರ ಗೌಡ ಅನ್ನುವಂಥದ್ದು ಈಗ ಆರೋಪಿಗಳ ಲಿಸ್ಟ್ ಅನ್ನ ನೀವು ಗಮನಿಸಿದಂತಹ ಸಂದರ್ಭದಲ್ಲಿ ಅರ್ಥವಾಗ್ತಾ ಹೋಗುತ್ತೆ. A1 ಅಂತ ಹೇಳಿ ಪವಿತ್ರ ಗೌಡ ಅವರನ್ನ ಮಾಡಲಾಗಿದೆ. ಪ್ರಕರಣದಲ್ಲಿ A2 ಅಂದ್ರೆ ಎರಡನೇ ಆರೋಪಿಯಾಗಿ ನಟ ದರ್ಶನ್ ಅವರ ಹೆಸರನ್ನ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ಕೋರ್ಟ್ಗೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ, ಹಾಗೆ ಇನ್ನುಳಿದಂತೆ ಇತರ ಆರೋಪಿಗಳು ಕೆಲವೇ ಕ್ಷಣದಲ್ಲಿ ಪೊಲೀಸ್ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನಕ್ಕ ಆರೋಪಿಗಳು ಅನ್ನುವಂಥದ್ದು ನಿಮಗೆ ಲಭ್ಯವಾಗ್ತಾ ಹೋಗುತ್ತೆ. ನ್ಯೂಸ್ ಫಸ್ಟ್ ನಲ್ಲಿ ಬೆಳಗ್ಗೆಯಿಂದಾನು ನಾನ್ ಸ್ಟಾಪ್ ಕವರೇಜ್ ನ ನೀವು ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಅವರ ಕೇಸ್ನಲ್ಲಿ ಈ ಕೊಲೆ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣ ಕ್ಷಣಕ್ಕೂ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳ ಮೂಲಕ ಮಾಹಿತಿಯನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೂ ಮೊದಲು ಬೌರಿಂಗ್ ಹಾಸ್ಪಿಟಲ್ಗೆ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗಿತ್ತು. ಅಲ್ಲಿ ಎಲ್ಲರಿಗೂ ಕೂಡ ಆ ರುಟೀನ್ ಮೆಡಿಕಲ್ ಚೆಕಪ್ ಏನಿದೆ, ಅದು BP ಚೆಕ್ ಮಾಡೋದಿರಬಹುದು, ಶುಗರ್ ಆಗಿರಬಹುದು ಅಥವಾ ECG ಇರಬಹುದು, ಎಲ್ಲಾ ಟೆಸ್ಟ್ಗಳನ್ನ ಮಾಡಲಾಯಿತು. ಅಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ಕೆಂಪರಾಜು ಪ್ರತಿಕ್ರಿಯಿಸಿದ್ರು. ಎಲ್ಲ ಆರೋಪಿಗಳು ಕೂಡ ಸ್ಟೇಬಲ್ ಆಗಿದ್ದಾರೆ, ಎಲ್ಲರ ಹೆಲ್ತ್ ಕಂಡೀಷನ್ ಕೂಡ ನಾರ್ಮಲ್ ಆಗಿದೆ ಅನ್ನುವಂಥ
ಮಾಹಿತಿಯನ್ನ ನೀಡಿದ್ರು. ಅದಾದಂತಹ ನಂತರದಲ್ಲಿ ಕೋರ್ಟ್ಗೆ ಕರ್ಕೊಂಡು ಬಂದಿತ್ತು. 24ನೇ CMM ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಈಗ ವಿಚಾರಣೆ ಮುಕ್ತಾಯ ಆಗಿದೆ. ಆದೇಶವನ್ನ ಬರೆಸ್ತಿದ್ದಾರೆ ನ್ಯಾಯಾಧೀಶರು. ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅವರ ಭವಿಷ್ಯ ಏನು? ಎರಡೇ ಆಪ್ಷನ್, ಹೆಚ್ಚಿನ ಭವಿಷ್ಯ ಏನಿಲ್ಲ. ಎರಡೇ ಆಪ್ಷನ್. ಒಂದೋ ಪೊಲೀಸ್ ಕಸ್ಟಡಿಗೆ ನೀಡ್ತಾರೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ನ್ಯಾಯಾಂಗ ಬಂಧನ ಕೊಟ್ರೆ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ನಟ ದರ್ಶನ್ ಹಾಗೆ ಅವರ ಜೊತೆ ಇರುವಂತಹ ಇತರ ಆರೋಪಿಗಳ ಗ್ಯಾಂಗ್ ಅಥವಾ ಅವರ ಸಹಚರರ ಗ್ಯಾಂಗ್ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ಬೇಕಾಗತ್ತೆ. ಇಲ್ಲ ಪೊಲೀಸ್ ಕಸ್ಟಡಿ ಕೊಟ್ರು ಅಂದ್ರೆ ಪೊಲೀಸರು ತಮ್ಮ ಜೊತೆಯೇ ಇರಿಸಿಕೊಂಡು ತಮ್ಮ ಕಚೇರಿಯಲ್ಲಿ ಇರಿಸಿಕೊಂಡು ಎಲ್ಲ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಟ್ರೆ ಕಸ್ಟಡಿಗೆ ನೀಡಬಹುದು ಅನ್ನುವಂಥ ಕುತೂಹಲ ಇದೆ. 14 ದಿನಗಳ ಕಾಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಸ್ಟಡಿಗೆ ಕೇಳಿರೋದು. ಪೊಲೀಸರು ತಮ್ಮ ರಿಮಾಂಡ್ ಅರ್ಜಿಯಲ್ಲಿ ಆರೋಪಿಗಳನ್ನ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ನೀಡಿ ಅಂತ ಕೇಳಿದ್ದಾರೆ. ಯಾಕಂದ್ರೆ ಸಾಕಷ್ಟು ವಸ್ತುಗಳನ್ನ ನಾವು ರಿಕವರಿ ಮಾಡಬೇಕಿದೆ ಅಂತ ಹೇಳಿ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಕೊಲೆ ಪ್ರಕರಣ. ಕೊಲೆ ಪ್ರಕರಣದಲ್ಲಿ ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. CCTV ಫುಟೇಜ್ ಇಂಪಾರ್ಟೆಂಟ್ ಆಗುತ್ತೆ. ಆರೋಪಿಗಳ ಮೊಬೈಲ್ ಇಂಪಾರ್ಟೆಂಟ್ ಆಗುತ್ತೆ. ಆರೋಪಿಗಳ ಮೊಬೈಲ್ನಿಂದ ಆ CDR ಮಾಹಿತಿಯನ್ನ ಕಲೆ ಹಾಕೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊಬೈಲ್ ಟ್ರ್ಯಾಕ್ ಹಿಸ್ಟ್ರಿಯನ್ನ ತೆಗೀತಾರೆ. ಹಾಗೆಯೇ ಕೊಲೆ ಮಾಡುವುದಕ್ಕೆ ಬಳಕೆ ಮಾಡಿದಂಥ, ಹಲ್ಲೆ ಮಾಡುವುದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರಲ್ಲ, ದೇಹದಲ್ಲಿ 15 ಕಡೆ ಗಾಯದ ಗುರುತುಗಳು ಪತ್ತೆಯಾದ್ವಲ್ಲ, ಆ ರೀತಿ ಹೊಡೆದು ಸಾಯಿಸಬೇಕು ಅಂತಂದ್ರೆ ಏನನ್ನ ಬಳಕೆ ಮಾಡಿದ್ರು ಇವರು? ರಾಡ್ನ ಬಳಕೆ ಮಾಡಿದ್ರಾ, ಕಟ್ಟಿಗೆಯನ್ನ ಬಳಕೆ ಮಾಡಿದ್ರಾ, ಅಥವಾ ಬೇರೆ ಏನಾದ್ರೂ ವಸ್ತುಗಳನ್ನ ಬಳಕೆ ಮಾಡಿದ್ರಾ? ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲವನ್ನ ಕೂಡ ರಿಕವರಿ ಮಾಡಬೇಕು. ಅದನ್ನೆಲ್ಲ ಎಲ್ಲಿ ತಗೊಂಡೋಗಿ ಹಾಕಿದ್ದಾರೆ, ಅದನ್ನೆಲ್ಲ ನಾಶಪಡಿಸುವಂತಹ ಕೆಲಸ ಏನಾದ್ರೂ ಆಗಿದ್ಯಾ, ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕು. ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡಬೇಕು. ಎಲ್ಲಿ ಕೊಲೆ ನಡೆದಿದೆಯೋ, ಎಲ್ಲಿ ಹಲ್ಲೆ ಆಯ್ತೋ ಆ ರೇಣುಕಾ ಸ್ವಾಮಿ ಮೇಲೆ ಆ ಶೆಡ್ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗಿ ಮಹಜರು ಮಾಡಬೇಕು. ತಗೊಂಡೋಗಿ ಎಸೆದ್ರಲ್ಲ ಡೆಡ್ ಬಾಡಿನ, ಅದ್ಯಾವುದೋ ಸುಮ್ಮನಹಳ್ಳಿಯ ರಾಜಕಾಲುವೆಯ ಮೋರಿ ಬಳಿ ಎಸೆದ್ರಲ್ಲ, ಅಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಮಹಜರು ಮಾಡಬೇಕು. ಆ ಕಾರಣಕ್ಕಾಗಿ ನಮಗೆ ಆರೋಪಿಗಳ ಕಸ್ಟಡಿ ಅಗತ್ಯ ಇದೆ. ನಾವು ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು. 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ನೀಡಿ ಅಂತ ಹೇಳಿ, ಕೊಲೆ ಆರೋಪಿಗಳನ್ನ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಬಟ್ ನ್ಯಾಯಾಧೀಶರ ತೀರ್ಮಾನ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಇದೆ. ಆದೇಶವನ್ನ ಬರೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಆದೇಶ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಇಡೀ ಪ್ರಕರಣದ ಕ್ರೊನಾಲಜಿಯನ್ನ ಒಂದ್ಸಲ ಗಮನಿಸೋಣ. ಯಾವ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿ. ಜೂನ್ 8ನೇ ತಾರೀಕು ಕೊನೆಯದಾಗಿ ರೇಣುಕಾ ಸ್ವಾಮಿ ತನ್ನ ಹೆತ್ತವರ ಜೊತೆ ಮಾತನಾಡಿದ್ದು. ತಾಯಿ ಕರೆ ಮಾಡಿರ್ತಾರೆ, ಪತ್ನಿ ಕರೆ ಮಾಡಿರ್ತಾರೆ, ಅವ್ರ ಜೊತೆ ಮಾತುಕತೆಯನ್ನ ನಡೆಸಿರ್ತಾರೆ ರೇಣುಕಾ ಸ್ವಾಮಿ. ಅದಾದಂಥ ನಂತರದಲ್ಲಿ ಪತ್ನಿ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಪತಿಯ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಬಹುತೇಕ ಆಗ್ಲೇ ರೇಣುಕಾ ಸ್ವಾಮಿಯ ಕೊಲೆ ನಡೆದಿರುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ 8ನೇ ತಾರೀಕೆ ಅವರನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಹೋಗೋದು. ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಈ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ರಘು ದರ್ಶನ್, ಚಿತ್ರದುರ್ಗದ ದರ್ಶನ್ ಸೇನೆಯ ಜಿಲ್ಲಾಧ್ಯಕ್ಷ ಅಂತೆ ಅವನು ಕರ್ಕೊಂಡು ಹೋಗ್ತಾನೆ ರೇಣುಕಾ ಸ್ವಾಮಿಯನ್ನ. ಕಾರಣ ಏನು ಅಂತಂದ್ರೆ, ಪವಿತ್ರ ಗೌಡ ಅವರ ಪೋಸ್ಟ್ಗೆ ಈತ ಏನೋ ಬ್ಯಾಡ್ ಆಗಿ ಕಾಮೆಂಟ್ ಮಾಡಿದ್ದ, ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ದ, ಜೊತೆಗೆ ಮೆಸೇಜ್ ಕೂಡ ಮಾಡಿದ್ದ ಅನ್ನುವಂಥ ಮಾಹಿತಿ. ಆ ಕಾರಣಕ್ಕಾಗಿ ಪವಿತ್ರ ಗೌಡ ಅವರು ದರ್ಶನ್ ಅವರಿಗೆ ಈ ವಿಚಾರವನ್ನ ತಿಳಿಸಿರ್ತಾರೆ. ಆ ನಂತರದಲ್ಲಿ ದರ್ಶನ್ ಅವರು ತಮ್ಮ ಹುಡುಗರಿಗೆ, ತಮ್ಮ ಗ್ಯಾಂಗ್ ಏನಿದೆ ಆ ಗ್ಯಾಂಗ್ಗೆ ಈ ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂಥದ್ದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಅದಾದ ಬಳಿಕಾನೇ ಎಲ್ಲ ಪ್ರಕ್ರಿಯೆಗಳು ನಡೆಯೋದು. ದರ್ಶನ್ ಅವರ ಮನೆಯಲ್ಲೇ ಇರುವಂತಹ ಅವರ ಆಪ್ತ ಪವನ್ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾನಲ್ಲ, A3 ಆಗಿದ್ದಾನೆ ಆತ ಸೂಚನೆಯನ್ನ ಕೊಡ್ತಾನೆ ರಘು ದರ್ಶನ್ಗೆ. ನೀನು ಇವನನ್ನ ಎತ್ತಾಕೊಂಡು ಬಂದ್ಬಿಡು ಅಂತ ಹೇಳಿ, ರೇಣುಕಾ ಸ್ವಾಮಿಯನ್ನ, ಕೊಲೆಯಾದಂತಹ ಯುವಕ, ಆತನನ್ನ ಕರ್ಕೊಂಡು ಬಂದ್ಬಿಡು ಅಂತ ಹೇಳಿ ಸೂಚನೆಯನ್ನ ಕೊಡ್ತಾನೆ. ಅದಾದ ಬಳಿಕ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ರಘು ದರ್ಶನ್ ಕರ್ಕೊಂಡು ಬರೋದು. ಅಂದ್ರೆ ಎಕ್ಸಾಕ್ಟ್ ಆಗಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಂತಹ ನಂತರದಲ್ಲಿ ವಿನಯ್ ಈ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ, ದರ್ಶನ್ ಅವರ ಆಪ್ತ ಸ್ನೇಹಿತ ವಿನಯ್, ಆತನಿಗೆ ಸಂಬಂಧಪಟ್ಟಂತಹ RR ನಗರದ ಆ ಶೆಡ್ಗೆ ಕರ್ಕೊಂಡು ಹೋಗ್ಲಾಗುತ್ತೆ ರೇಣುಕಾ ಸ್ವಾಮಿಯನ್ನ. ಶೆಡ್ಗೆ ಕರ್ಕೊಂಡು ಹೋಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ, ಸಾಯೋ ಹಾಗೆ ಹೊಡಿತಾರೆ ರೇಣುಕಾ ಸ್ವಾಮಿಗೆ. ಅದಕ್ಕೆ ಸಾಕ್ಷಿ ಆತನ ಮೃತದೇಹದ ಮೇಲೆ ಪತ್ತೆಯಾಗಿರುವಂತಹ 15 ಭಾಗದಲ್ಲಿ ಪತ್ತೆಯಾಗಿರುವಂತಹ ಗಾಯದ ಗುರುತುಗಳು. ಸಿಕ್ಕ ವಸ್ತುಗಳಲ್ಲಿ ಆತನ ಮೇಲೆ ಅಲ್ಲಿ ಹಲ್ಲೆಯನ್ನ ಮಾಡಲಾಗಿರುತ್ತೆ. ದರ್ಶನ್ ಅವರು ಆ ಜಾಗದಲ್ಲಿ ಆ ಸಂದರ್ಭದಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಸಿಕ್ಕಿದ್ದು CCTV ಫುಟೇಜ್. ದರ್ಶನ್ ಅವರಿಗೆ ಸೇರಿದಂತಹ ಕಾರ್
ಜೂನ್ 8ನೇ ತಾರೀಕು ರಾತ್ರಿ 8 ಗಂಟೆಗೆ ಆ ಶೆಡ್ನ ಒಳಭಾಗಕ್ಕೆ ಹೋದಂಥ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. 9:30 ಸುಮಾರಿಗೆ ಅಲ್ಲಿಂದ ಎಕ್ಸಿಟ್ ಆದಂತಹ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಅಂದ್ರೆ 1.5 ಗಂಟೆಗಳ ಕಾಲ ನಟ ದರ್ಶನ್ ಅಲ್ಲಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಸಿಕ್ಕಿರುವಂತಹ ಫುಟೇಜ್ ಅದು. ಅದಾದ ಬಳಿಕ ಜೂನ್ 9ನೇ ತಾರೀಕು ಬೆಳ್ಳಂಬೆಳಗ್ಗೆ ನಸುಕಿನ ಜಾವ ಎಲ್ಲರೂ ಮಲಗಿರುವಂತಹ ಹೊತ್ತು ಬೆಳಗ್ಗೆ 3:30 ಸುಮಾರಿಗೆ ಮತ್ತೆರಡು ಕಾರುಗಳ ಮೂವ್ಮೆಂಟ್ ಕಾಣಿಸಿಕೊಳ್ಳುತ್ತೆ ಸಿಸಿಟಿವಿ ಫುಟೇಜ್ನಲ್ಲಿ. ಆ ಶೆಡ್ನ ಬಳಿ ಭಾಗದಲ್ಲಿ, ಆ ಶೆಡ್ನ ಬಳಿಯಲ್ಲೇ ಆ ಸಂದರ್ಭದಲ್ಲೇ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಅಂದ್ರೆ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತಹ ನಂತರದಲ್ಲಿ ಆ ಹಲ್ಲೆಯ ಏಟನ್ನ ತಾಳೋಕಾಗದೆ ರೇಣುಕಾ ಸ್ವಾಮಿ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾನಲ್ಲ. ಸತ್ತು ಹೋದಂಥ ನಂತರದಲ್ಲಿ ರೇಣುಕಾ ಸ್ವಾಮಿ ಆ ಮೃತದೇಹವನ್ನ ಅಲ್ಲಿಂದ ಸಾಗಿಸಿದ್ದು ಜೂನ್ 9ನೇ ತಾರೀಕು ಬೆಳ್ಳಂಬೆಳಗ್ಗೆ ನಸುಕಿನ ಜಾವ 3:30 ಸುಮಾರಿಗೆ. ಅದಕ್ಕೆ ಸಾಕ್ಷಿ ಆ ಸಿಸಿಟಿವಿ ಫುಟೇಜ್ನಲ್ಲಿ ಕಾಣಿಸಿಕೊಂಡಂಥ ಆ ಎರಡು ವೆಹಿಕಲ್ಸ್. ದರ್ಶನ್ ಅವರ ಆಪ್ತ ವಿನಯ್ ಅವರ ವೆಹಿಕಲ್ನಲ್ಲಿ ಮೃತದೇಹವನ್ನ ಸಾಗಿಸಲಾಯಿತು ಅನ್ನುವಂಥ ಮಾಹಿತಿ. ಅದಾದಂತಹ ನಂತರದಲ್ಲಿ ದೇಹವನ್ನ ತಗೊಂಡು ಹೋಗಿ ಇವರು ಸುಮ್ಮನಹಳ್ಳಿಯ ಆ ರಾಜಕಾಲುವೆಯ ಬಳಿ ಎಸ್ತಿತ್ತು. ಈಗ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರುವಂತಹ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನಾನ ಅನ್ನೋದು ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.